ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಗೆ. ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸೂರ್ಯನ ತಾಪಕ್ಕೆ ಸಿಕ್ಕಿ ಮೂರ್ಛೆ ಹೊಂದಿದ ಮಕ್ಕಳ ರಕ್ಷಣೆಗಾಗಿ ಕದ್ರುವು ಇಂದ್ರನನ್ನು ಸ್ತುತಿಸಿದುದು ಎಂಬ 25ನೆಯ ಅಧ್ಯಾಯಕ್ಕೆ ಸ್ವಾಗತ. ಪ್ರಮತಿಯು ಹೇಳುತ್ತಾನೆ, ತತಃ ಕಾಮ ಗಮಃ ಪಕ್ಷಿ ಮಹಾವೀರ್ಯೋ ಮಹಾಬಲಃ ಮಾತುರಂತಿಕಮಾಗಚ್ಚತ್ ಪರಂಪಾರಂ ಮಹೋದಧೇಹೇ. ಬ್ರಹ್ಮದೇವನು ದೇವತೆಗಳನ್ನು ಕುರಿತು ಗರುತ್ಮಂತನ ವೀರ್ಯ ಶೌರ್ಯದ ಬಗ್ಗೆ ಹೇಳುತ್ತಿರುವನು. ಮಗು ಮನಬಂದೆಡೆಗೆ ಹೋಗುವ ಸಾಮರ್ಥ್ಯವನ್ನು ಪಡೆದಿದ್ದ ಮಹಾವೀರ್ಯನಾದ ಮಹಾಬಲನಾದ ಗರುಡನು ಸಮುದ್ರದ ಆಚೆಯ ತೀರದಲ್ಲಿದ್ದ ತನ್ನ ತಾಯಿಯ ಸಮೀಪಕ್ಕೆ ಹೋದನು. ಅಲ್ಲಿ ಅವನ ತಾಯಿಯು ಕದ್ರುವಿನೊಡನೆ ಕಟ್ಟಿದ್ದ ಪಂದ್ಯದಲ್ಲಿ ಸೋತು ಪಂದ್ಯದ ನಿಯಮದಂತೆ ಅವಳ ದಾಸಿಯಾಗಿ ಬಹಳವಾದ ದುಃಖಕ್ಕೆ ಗುರಿಯಾಗಿದ್ದಳು. ಈ ಹಿಂದೆಯೇ ಗರುಡನು ನಾರದರಿಂದ ಈ ವಿಚಾರವನ್ನು ಕೇಳಿದ್ದ. ಆ ನಂತರ ಏನು ನಡೆಯಿತು ಎಂಬುದನ್ನು ಬ್ರಹ್ಮದೇವರು ದೇವತೆಗಳಿಗೆ ಹೇಳುತ್ತಿರುವರು. ವಿನಯಶೀಲಳಾದ ವಿನತೆಯು ಒಮ್ಮೆ ತನ್ನ ಮಗನೊಡನಿದ್ದಾಗ ಕದ್ರುವು ಅವಳನ್ನು ತನ್ನ ಹತ್ತಿರಕ್ಕೆ ಕರೆದು ಹೇಳುತ್ತಾಳೆ, ದಾಸಿಯೇ, ಬಹಳ ಆಳವಾಗಿರುವ ಸಮುದ್ರದ ಮಧ್ಯದಲ್ಲಿ ನಿರ್ಜನ ಪ್ರದೇಶದಲ್ಲಿರುವ ಸುರಮ್ಯವಾಗಿರುವ ನಾಗಾಲಯಕ್ಕೆ ನನ್ನನ್ನು ಎತ್ತಿಕೊಂಡು ಹೋಗು. ಕದ್ರುವಿನ ಆಜ್ಞೆಯಂತೆ ದಾಸಿಯಾಗಿದ್ದ ವಿನತೆಯು ಸರ್ಪಗಳ ತಾಯಿಯಾದ ಕದ್ರುವನ್ನು ಎತ್ತಿಕೊಂಡು ಹೊರಟಳು. ತಾಯಿಯ ಆಜ್ಞೆಯಂತೆ ಗರುಡನು ಕದ್ರುವಿನ ಮಕ್ಕಳನ್ನು ಎತ್ತಿಕೊಂಡು ತಾಯಿಯ ಹಿಂದೆಯೇ ಹೊರಟನು. ಗರುಡನು ತನ್ನ ಪರಾಕ್ರಮಕ್ಕೆ ಅನುಗುಣವಾದ ಉತ್ಸಾಹದಿಂದ ಸರ್ಪಗಳನ್ನೆತ್ತಿಕೊಂಡು ಸೂರ್ಯನ ಸಮೀಪಕ್ಕೂ ಹಾರಿದನು. ಅಲ್ಪ ಬಲರಾದ ಸರ್ಪಗಳಿಗೆ ಸೂರ್ಯನ ಬೇಗೆಯನ್ನು ಸಹಿಸಲು ಸಾಧ್ಯವಾಗಲಿಲ್ಲ. 100 ಸರ್ಪಗಳು ಮೂರ್ಛಾಕ್ರಾಂತವಾದವು. ಕದ್ರುವಿಗೆ ತನ್ನ ಮಕ್ಕಳ ಅವಸ್ಥೆಯನ್ನು ನೋಡಿ ಮರುಕ ಉಂಟಾಯಿತು. ಮೂರ್ಛೆ ಹೊಂದಿರುವ ತನ್ನ ಮಕ್ಕಳ ಮೇಲೆ ಮಳೆಗರೆಯುವಂತೆ ಮಹೇಂದ್ರನನ್ನು ಕುರಿತು ನಾನಾ ವಿಧವಾಗಿ ಸ್ತೋತ್ರ ಮಾಡಲು ಪ್ರಾರಂಭಿಸಿದಳು. ನಮಸ್ತೆ ಸರ್ವದೇವೇಶ, ನಮಸ್ತೆ ಬಲಸೂದನ, ನಮುಚಿಘ್ನ ನಮಸ್ತೇಸ್ತು ಸಹಸ್ರಾಕ್ಷ ಶಚೀಪತೆ. ಸರ್ಪಾಣಾಂ ಸೂರ್ಯತಪ್ತಾನಾಂ ವಾರಿಣಾಂ ತ್ವಂ ಪ್ಲವೋ ಭವ. ತ್ವಮೇವ ಪರಮಂ ತ್ರಾಣಮಸ್ಮಾಕಮರೋತ್ತಮ. ಈಶೋ ಹ್ಯಸಿ ಪಯಃ ಸ್ರಷ್ಟುಂ ತ್ವಮನಲ್ಪಂ ಪುರಂದರ. ತ್ವಮೇವ ಮೇಘಸ್ತ್ವಂ ವಾಯುಸ್ತ್ವಮಗ್ನಿರ್ವಿದ್ಯುತ್ತಮ ವಿದ್ಯುತೋಂಬರೇ. ತ್ವಮಭ್ರಗಣ ವಿಕ್ಷೇಪ್ತಾ ತ್ವಮೇವಾಹುರ್ಮಹಾಘನಂ. ತ್ವಂ ವಜ್ರಮತುಲಂ ಘೋರಂ ಘೋಷವಾಂಸ್ತ್ವಂ ಬಲಾಹಕಃ. ಸೃಷ್ಟಾ ತ್ವಮೇವ ಲೋಕಾನಾಂ ಸಂಹರ್ತಾ ಚಾಪರಾಜಿತಃ. ತ್ವಂ ಜ್ಯೋತಿಃ ಸರ್ವಭೂತಾನಾಂ ತ್ವಮಾದಿತ್ಯೋ ವಿಭಾವಸುಃ. ತ್ವಂ ಮಹದ್ಭೂತಮಾಶ್ಚರ್ಯಂ ತ್ವಂ ರಾಜಾ ತ್ವಂ ಸುರೋತ್ತಮಃ. ತ್ವಂ ವಿಷ್ಣುಸ್ತ್ವಂ ಸಹಸ್ರಾಕ್ಷಸ್ತ್ವಂ ದೇವಸ್ತ್ವಂ ಪರಾಯಣಂ. ತ್ವಂ ಸರ್ವಮೃತಂ ದೇವ ತ್ವಂ ಸೋಮಃ ಪರಮಾರ್ಚಿತಃ. ತ್ವಂ ಮುಹೂರ್ತಸ್ಥಿತಿಸ್ತ್ವಂಚ ತ್ವಂ ಲಯಸ್ತ್ವಂ ಪುನಃಕ್ಷಣಃ. ಶುಕ್ಲಸ್ತ್ವಂ ಬಹುಲಸ್ತ್ವಂಚ ಕಲಾಕಾಷ್ಠಾ ತ್ರುಟಿಸ್ತಥಾ. ಸಂವತ್ಸರಾರ್ತವೋ ಮಾಸ ರಜನ್ಯಶ್ಚ ದಿನಾನಿ ಚ. ತ್ವಮುತ್ತಮಾಸ ಗಿರಿವನ ವಸುಂಧರಾ ಸಭಾಸ್ಕರಂ ವಿತಿಮಿರಮಂಬರಂ ತಥಾ. ಮಹೋದಧಿಃ ಸತಿಮಿತಿಮಿಂಗಲಸ್ತಥಾ. ಮಹೋರ್ಮಿಮಾನ್ ಬಹುಮಕರೋ ಝಷಾಕುಲಃ. ಮಹಾಯಶಸ್ತ್ವಾಮಿತಿ ಸದಾಭಿಪೂಜ್ಯಸೆ. ಮನೀಷಿಭಿರ್ಮುದಿತಮನಾ ಮಹರ್ಷಿಭಿಃ. ಅಭಿಷ್ಟುತಃ ಪಿಬಸಿ ಚ ಮಸೋಮಮಧ್ವರೆ. ವಷಟ್ಕೃತಾನ್ಯಪಿ ಚ ಹವೀಂಷಿ ಭೂತಯೇ. ತ್ವಂ ವಿಪ್ರೈಃ ಸತತಮಿಹೇಜ್ಯಸೆ ಫಲಾರ್ಥಂ. ವೇದಾಂಗೇಶ್ವತುಲಬಲಘೌ ಗೀಯಸೆ ಚ. ತ್ವದ್ದೇತೋರ್ಯಜನಪರಾಯಣ ದ್ವಿಜೇಂದ್ರ. ವೇದಾಂಗಾನ್ಯಭಿಗಮಯಂತಿ ಸರ್ವಯತ್ನೈಃ. ಸರ್ವದೇವತೆಗಳಿಗೂ ಈಶನೇ, ಇಂದ್ರನನ್ನು ಕುರಿತು ಕದ್ರುವು ಪ್ರಾರ್ಥಿಸುತ್ತಿರುವಳು.
ಏಕೆಂದರೆ ಆಕೆಯ ಮಕ್ಕಳಾದ ಸರ್ಪಗಳು ಗರುಡನ ಬೆನ್ನನ್ನೇರಿರುವಾಗ ಗರುಡನು ಸೂರ್ಯನ ಸಮೀಪಕ್ಕೆ ಹಾರುತ್ತಾನೆ. ಅದರಿಂದಾಗಿ ಅಲ್ಪ ಬಲಗಳಾದ ಸರ್ಪಗಳು ಮೂರ್ಛೆ ಹೊಂದುತ್ತಿವೆ. ಅವುಗಳನ್ನು ಕಂಡು ಹೇಗಾದರೂ ಮಾಡಿ ಅವುಗಳಿಗೆ ತಂಪೆರೆಯುವಂತೆ ಇಂದ್ರನನ್ನು ಕುರಿತು ಕದ್ರುವು ಪ್ರಾರ್ಥಿಸುತ್ತಿರುವಳು. ಸರ್ವದೇವತೆಗಳಿಗೂ ಈಶನೇ, ಬಲಸೂದರನೇ, ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ. ನಮುಚಿಯನ್ನು ಸಂಹರಿಸಿದವನೇ, ಸಹಸ್ರಾಕ್ಷನೇ, ಶಚೀಪತಿಯೇ, ನಿನಗೆ ನಮಸ್ಕಾರ ಮಾಡುತ್ತೇನೆ. ನನ್ನ ಮಕ್ಕಳಾದ ಈ ಸರ್ಪಗಳು ಸೂರ್ಯನ ತಾಪಕ್ಕೆ ಸಿಕ್ಕಿ ಬೆಂದು ಹೋಗುತ್ತಿವೆ. ಅವುಗಳ ಮೇಲೆ ಮಳೆಗರೆದು ಉಂಟಾಗಿರುವ ತಾಪವನ್ನು ಹೋಗಲಾಡಿಸು. ಅಮರೋತ್ತಮನೇ, ಕಷ್ಟದಲ್ಲಿ ಸಿಕ್ಕಿರುವ ನಮ್ಮಂಥವರಿಗೆ ನೀನೇ ಶ್ರೇಷ್ಠರಾದ ಶರಣ್ಯನು. ಅತ್ಯಧಿಕವಾದ ಜಲಸೃಷ್ಟಿಗೂ ನೀನೇ ಕಾರಣನಾಗಿರುವೆ. ಪುರಂದರ, ನೀನೇ ಮೇಘಸ್ವರೂಪನೂ ಆಗಿರುವೆ. ವಾಯು, ಅಗ್ನಿ ಮತ್ತು ಆಕಾಶದಲ್ಲಿ ಕಾಣುವ ವಿದ್ಯುತ್ ಎಲ್ಲವೂ ನೀನೇ ಆಗಿರುವೆ. ಮೇಘಗಳ ಸಮೂಹವನ್ನು ವಿಕ್ಷೇಪಗೊಳಿಸುವವನು ನೀನೇ. ನಿನ್ನನ್ನು ವಿದ್ವಾಂಸರು ಮಹಾಮೇಘವೆಂದು ಕರೆಯುತ್ತಾರೆ. ಅತಿ ಘೋರವೆಂದು ಹೇಳಲ್ಪಡುತ್ತಿರುವ ವಜ್ರಾಯುಧವು ನೀನೇ ಆಗಿರುವೆ. ಭಯಂಕರವಾಗಿ ಗರ್ಜನೆ ಮಾಡುವ ಪ್ರಳಯ ಕಾಲದ ಬಲಾಹಕವೆಂಬ ಕಾರ್ಮುಗಿಲು ನೀನೇ ಆಗಿರುವೆ. ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೂ ಸಹ ನೀನೇ ಕಾರಣನಾಗಿರುವೆ. ನೀನು ಯಾರೊಬ್ಬರಿಂದಲೂ ಜಯಿಸಲ್ಪಡತಕ್ಕವನಲ್ಲ. ಸರ್ವಭೂತಗಳ ಹೃದಯಗಳಲ್ಲಿಯೂ ಇರುವ ಪರಂಜ್ಯೋತಿ ಸ್ವರೂಪನು ನೀನು. ಆದಿತ್ಯ ವಿಭಾವಸು ಎಂದು ಕರೆಯಲ್ಪಡುವ ಆ ಸೂರ್ಯದೇವನು ನೀನೇ ಆಗಿರುತ್ತೀಯೇ. ಆಶ್ಚರ್ಯಮಯವಾದ ಮಹದ್ಭೂತವೇ ನೀನು. ಸುರಶ್ರೇಷ್ಠನಾದ ನೀನು ತ್ರಿಭುವನಗಳಿಗೂ ರಾಜನಾಗಿರುವೆ. ನೀನೇ ವಿಷ್ಣುವು, 1000 ಕಣ್ಣುಗಳುಳ್ಳವನು. ದೇವದೇವನಾದ ನೀನು ಎಲ್ಲರಿಗೂ ಶ್ರೇಷ್ಠವಾದ ಆಶ್ರಯವಾಗಿರುವೆ. ಪೃಥ್ವಿಯಲ್ಲಿರುವ ಸಕಲ ಚರಾಚರ ವಸ್ತುಗಳಲ್ಲಿಯೂ ನೀನೇ ವ್ಯಾಪಿಸಿರುವೆ. ಅಮೃತವೂ ನೀನೇ. ಸಕಲರಿಂದಲೂ ಸಂಪೂಜಿತವಾದ ಸೋಮರಸವೂ ನೀನೇ ಆಗಿರುವೆ. ಮುಹೂರ್ತ, ತಿಥಿ, ಲವ, ಕ್ಷಣ, ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷಗಳು, ರಾತ್ರಿ ಹಗಲುಗಳು ಎಲ್ಲವೂ ನೀನೇ ಆಗಿರುವೆ. ಪರ್ವತ ಕಾನನಗಳಿಂದ ಕೂಡಿರುವ ವಸುಂಧರೆಯೂ ನೀನೇ. ಕತ್ತಲಿನಿಂದ ವಿಹೀನವಾಗಿ ಸೂರ್ಯನೊಡನೆ ವಿರಾಜಿಸುತ್ತಿರುವ ಆಕಾಶವೂ ನೀನೇ. ತಿಮಿಂಗಿಲಗಳಿಂದಲೂ ಮೀನು ಮೊಸಳೆಗಳಿಂದಲೂ ಅತ್ಯಂತ ಅಗಾಧವಾದ ಅಲೆಗಳಿಂದಲೂ ಕೂಡಿರುವ ಮಹೋದಧಿಯೂ ನೀನೇ ಆಗಿರುವೆ. ಮನೀಷಿಗಳಾದ ಮಾನವರು ನಿನ್ನನ್ನು ಮಹಾಯಶೋವಂತನೆಂದು ಪೂಜಿಸುತ್ತಾರೆ. ಮಹರ್ಷಿಗಳು ನಿರಂತರವಾಗಿ ನಿನ್ನನ್ನು ಸ್ತೋತ್ರ ಮಾಡುತ್ತಾರೆ. ಯಜಮಾನನ ಅಭೀಷ್ಟ ಸಿದ್ಧಿಗಾಗಿ ಯಜ್ಞಗಳಲ್ಲಿ ನಿನಗರ್ಪಿಸುವ ಸೋಮರಸವನ್ನು ನೀನು ಹರ್ಷಚಿತ್ತನಾಗಿ ಸ್ವೀಕರಿಸುವೆ ಮತ್ತು ಸ್ವಾಹ ವಷಟ್ಕಾರಗಳಿಂದ ಅರ್ಪಿಸುವ ಹವಿಸ್ಸುಗಳನ್ನು ಅಗ್ನಿಮುಖನಾದ ನೀನೇ ಸ್ವೀಕರಿಸುವೆ. ಬಲೌಘನೆ, ವಿಪ್ರರು ನಿನ್ನನ್ನು ಐಹಿಕವಾದ ಫಲಾಭಿಲಾಷೆಯಿಂದ ಸತತವಾಗಿ ಪೂಜಿಸುತ್ತಾರೆ. ವೇದಗಳಿಂದ ನಿನ್ನನ್ನು ಸ್ತೋತ್ರ ಮಾಡುವರಲ್ಲದೆ ವೇದಾಂಗಗಳಿಂದಲೂ ನಿನ್ನನ್ನೇ ವಿಪ್ರರು ಸ್ತೋತ್ರ ಮಾಡುತ್ತಾರೆ. ನಿನ್ನನ್ನು ಪಡೆಯುವ ಕಾರಣದಿಂದಲೇ ಯಜ್ಞಯಾಗಾದಿಗಳಲ್ಲಿ ನಿರತರಾಗಿರುವ ಬ್ರಾಹ್ಮಣರು ನಿನ್ನನ್ನೇ ಪ್ರತಿಪಾದಿಸುವ ವೇದಾಂಗಗಳನ್ನು ಬಹಳ ಜಾಗರೂಕತೆಯಿಂದ ಅಧ್ಯಯನ ಮಾಡುತ್ತಾರೆ. ಇದು ಮಹಾಭಾರತದ ಆದಿಪರ್ವದ 25ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.